ಉದಯಗಿರಿ ಊರಿಗೆ ಬೆಂಕಿ ಹಚ್ಚಿದ್ದು ಯಾರು? 3 ಇಡಿಯಟ್ಸ್ ಪೋಸ್ಟ್ ಹಿಂದೆ 10 ಅನುಮಾನ ಕಾಡ್ತಾ ಇದೆ. ಈ 3 ಇಡಿಯಟ್ಸ್ ಪೋಸ್ಟ್ನ ಮೂಲಕ್ಕೆ ಸಿಸಿಬಿ ಈಗ ಕೈ ಹಾಕಿದೆ. ಮುಸ್ಲಿಮರ ಸಹಾಯ ಇದೆಯಾ ಅಂತ ಹಾಕಿ ತನಿಖೆಯನ್ನು ನಡೆಸ್ತಾ ಇರೋದು. ಇವತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಹತ್ವದ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಮೈಸೂರು ಪೊಲೀಸ್ ಆಯುಕ್ತರು ಕೂಡ ಸಭೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಕಾವೇರಿ ನಿವಾಸದಲ್ಲಿ ಸಿಎಂ ಮಹತ್ವದ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಈ ಸಭೆಯಲ್ಲಿ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಸೇರ್ತಾರೆ. ಮೈಸೂರು ಪೊಲೀಸ್ ಆಯುಕ್ತರು ಕೂಡ ಸಭೆಯಲ್ಲಿ ಇರ್ತಾರೆ. ಈಗ ಈ ಉದಯಗಿರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಭೆಯಲ್ಲಿ ಮಹತ್ವದ ಚರ್ಚೆ ಆಗಲಿಕ್ಕಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನನ್ನ ಕೋಲಿಗ ನಾಗೇಂದ್ರ ಬಾಬು. ಮೈಸೂರಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಗಮನಿಸ್ತಾ ಇದ್ದೀವಿ, ಇಲ್ಲಿವರೆಗೂ ಈ ಕೇಸ್ಗೆ ಸಂಬಂಧಪಟ್ಟಂತೆ 20 ಜನರ ಅರೆಸ್ಟ್ ಆಗಿದೆ. ವಿಡಿಯೋ ಆಧಾರದ ಮೇಲೆಯೇ, ಅಂದ್ರೆ ಡಿಸಿಪಿ ಸಾಹೇಬರ ಕಾರ್ಗೆ ಯಾರು ಕಲ್ಲು ಹೊಡೆದ್ರು ಅನ್ನೋದನ್ನ ವಿಡಿಯೋದಲ್ಲಿ ನೋಡಿ ಮತ್ತೆ 4 ಅರೆಸ್ಟ್ ಮಾಡಿರೋದು. ಮತ್ತೊಂದು ಕಡೆ ಇವತ್ತು ಸಿಎಂ ಕರೆದಿರುವಂತ ಸಭೆಯೂ ಕೂಡ ಹಲವು ಕಾರಣಗಳಿಗೆ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಏನೆಲ್ಲ ಓವರ್ ಆಲ್ ಡೀಟೇಲ್ಸ್ ಅಪ್ಡೇಟ್ಸ್ ಅನ್ನ ಕೊಡ್ತೀರಿ? ಶ್ರೀಪಾದ್, ನೋಡಿ, ಡಿಸಿಪಿ ಜಾಹ್ನವಿ ಅವರ ಕಾರು ನೋಡಿ ಇದೇ ಮಾರ್ಗವಾಗಿ ಹೋಗುವಂಥ ಸಂದರ್ಭದಲ್ಲಿ ಅವರಿಗೆ ಕಾರಿಗೆ ಕಲ್ಲುಗಳನ್ನು ಹೊಡೆಯುವಂಥ ಕೆಲಸಗಳೇನು ಮಾಡಿತ್ತು. ಒಂದಷ್ಟು ವಿಡಿಯೋಗಳನ್ನು ಕಲೆಕ್ಟ್ ಮಾಡಿಕೊಂಡಂಥ ಪೊಲೀಸರು ಆ ವಿಡಿಯೋಗಳನ್ನು ಆಧರಿಸಿ ಈಗ ಮತ್ತೆ 4 ಜನರನ್ನು ಬಂಧಿಸಿದ್ದಾರೆ. ಸಿಸಿಬಿ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಯಾರೆಲ್ಲ ಈಗ ತಲೆಮರೆಸಿಕೊಂಡಿದ್ದಾರೆ ಅವರೆಲ್ಲರ ಹುಡುಕಾಟಕ್ಕೆ ಮುಂದಾಗಿರುವಂಥದ್ದು. ಶ್ರೀಪಾದ್, ನೋಡಿ, ಇಲ್ಲಿವರೆಗೂ ಕಲ್ಲು ತೂರಾಟವನ್ನು ನಡೆಸಿ ಎಸ್ಕೇಪ್ ಆಗಿರೋ ಎಲ್ಲರೂ ಕೂಡ ಯಾರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಎಲ್ಲರೂ ಕೂಡ ತಮ್ಮ ತಮ್ಮ ಮೊಬೈಲ್ಗಳನ್ನು ಮನೆಯಲ್ಲಿಯೇ ಬಿಟ್ಟು ಹೋಗಿದ್ದಾರೆ. ಮೊಬೈಲಲ್ಲಿ ನಾವು ಬಳಕೆ ಮಾಡಿದ್ರೆ ನಾವು ತಗಲಾಕೊಳ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಅವರು ಮೊಬೈಲ್ಗಳನ್ನು ಬಳಕೆ ಮಾಡಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಅವರನ್ನು ಹುಡುಕಾಟ ಮಾಡೋದು ಪೊಲೀಸರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಮತ್ತೊಂದು ಕಡೆ ನಿನ್ನೆ ಅಷ್ಟೇ ಇದೇ ಉದಯಗಿರಿ ಪೊಲೀಸ್ ಠಾಣೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಮಹದೇವಪ್ಪ ಅವರು ಆಗಮಿಸಿದ್ರು. ಪೊಲೀಸರಿಗೆ ನಾವು ಕಂಪ್ಲೀಟಾಗಿ ಫ್ರೀ ಹ್ಯಾಂಡನ್ನು ಕೊಟ್ಟಿದ್ದೀವಿ, ಅವರು ತನಿಖೆಯನ್ನು ಆದಷ್ಟು ಬೇಗ ನಡೆಸ್ತಾರೆ, ಯಾರೆಲ್ಲ ತಪ್ಪಿತಸ್ಥರಿರ್ತಾರೆ, ಯಾರೆಲ್ಲ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಅವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಜೊತೆಗೆ ಮುಂದಿನ ದಿನದಲ್ಲಿ ಇಂಥ ಒಂದು ಘಟನೆಗಳು ಆಗಬಾರ್ದು, ಆ ನಿಟ್ಟಿನಲ್ಲಿ ಕ್ರಮ ಆಗುತ್ತೆ ಅನ್ನುವ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದರು. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಪೊಲೀಸರ ಒಂದು ಮೀಟಿಂಗನ್ನು ಕರೆದರೆ ಆ ಮೀಟಿಂಗಿಗೆ ಕಮಿಷನರ್ ಕೂಡ ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನೋಡಿ, ಇದು ಮೈಸೂರಲ್ಲಿ ಆಗಿರುವಂಥ ಘಟನೆ. ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ, ಹಾಗಾಗಿ ಅವರ ತವರು ಜಿಲ್ಲೆಯಲ್ಲಿ ಇಂಥ ಒಂದು ಘಟನೆ ಆಗಿರುವಂಥ ಹಿನ್ನೆಲೆಯಲ್ಲಿ ಮುಂದಿನ ದಿನದಲ್ಲಿ ಈ ಘಟನೆಗಳು ಮರುಕಳಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ಮೀಟಿಂಗ್ನಲ್ಲಿ ಒಂದಷ್ಟು ಚರ್ಚೆಗಳು ಮಾಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅಷ್ಟೇ ಅಲ್ಲದೆ ಈಗ ಮೊನ್ನೆ ರಾತ್ರಿ ನೋಡಿ ಒಂದಷ್ಟು ಜನ ಮಹಿಳೆಯರು ಬಂದು ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನಿಂತು ನಮ್ಮ ಮಕ್ಕಳು ಏನು ತಪ್ಪನ್ನು ಮಾಡಿಲ್ಲ, ನಮ್ಮ ಸಂಬಂಧಿಕರು ಏನು ತಪ್ಪನ್ನು ಮಾಡಿಲ್ಲ, ಅವರೆಲ್ಲರೂ ಕೂಡ ಅಮಾಯಕರು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಕಣ್ಣೀರನ್ನು ಹಾಕುವಂಥ ಕೆಲಸವನ್ನು ಮಾಡಿದರು. ಆದರೆ ಅವರೆಲ್ಲರನ್ನು ಕೂಡ ಮನವೊಲಿಸಿ ವಾಪಸ್ ಮನೆಗೆ ಕಳಿಸುವಂಥ ಕೆಲಸವನ್ನು ಮಾಡಿದರು. ಪೊಲೀಸರು ಇಲ್ಲಿಯವರೆಗೂ ಕೂಡ ಯಾರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಅವರು ಕಲ್ಲನ್ನು ಹೊಡೆದಿರೋದು ವಿಡಿಯೋವನ್ನು ಆಧರಿಸಿ ಸ್ಪಷ್ಟವಾಗಿ ಮಾಹಿತಿಯನ್ನು ಪಡೆದುಕೊಂಡು ಅವರೆಲ್ಲರನ್ನು ಕೂಡ ವಶಕ್ಕೆ ಪಡೆದುಕೊಂಡು ಹೆಚ್ಚಿನ ವಿಚಾರಣೆಗೊಳಪಡಿಸಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಈಗ ಸಿಸಿಬಿ ಪೊಲೀಸರ ಮುಂದಿರುವಂಥದ್ದು ಆ ಪ್ರಚೋದನಾತ್ಮಕವಾದಂಥ ಹೇಳಿಕೆಯನ್ನು ಕೊಟ್ಟಂಥ ಮೌಲ್ವಿ. ಆ ಮೌಲ್ವಿ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಿದ್ದಾರೆ. ಆದಷ್ಟು ಬೇಗ ಎಲ್ಲರನ್ನೂ ಕೂಡ ಬಂಧಿಸುವಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ 1000ಕ್ಕೂ ಹೆಚ್ಚು ಜನ ಇದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಬೇರೆ ಬೇರೆ ಆಯಾಮದಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ಮಾಹಿತಿಗಾಗಿ. ಉದಯಗಿರಿ ಊರಿಗೆ ಬೆಂಕಿ ಹಚ್ಚಿದ್ದು ಯಾರು? 3 ಇಡಿಯಟ್ಸ್ ಪೋಸ್ಟ್ ಹಿಂದೆ 10 ಅನುಮಾನ ಕಾಡ್ತಾ ಇದೆ. ಈ 3 ಇಡಿಯಟ್ಸ್ ಪೋಸ್ಟ್ನ ಮೂಲಕ್ಕೆ ಸಿಸಿಬಿ ಈಗ ಕೈ ಹಾಕಿದೆ. ಮುಸ್ಲಿಮರ ಸಹಾಯ ಇದೆಯಾ ಅಂತ ಹಾಕಿ ತನಿಖೆಯನ್ನು ನಡೆಸ್ತಾ ಇರೋದು. ಇವತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಹತ್ವದ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಮೈಸೂರು ಪೊಲೀಸ್ ಆಯುಕ್ತರು ಕೂಡ ಸಭೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಕಾವೇರಿ ನಿವಾಸದಲ್ಲಿ ಸಿಎಂ ಮಹತ್ವದ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಈ ಸಭೆಯಲ್ಲಿ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಸೇರ್ತಾರೆ. ಮೈಸೂರು ಪೊಲೀಸ್ ಆಯುಕ್ತರು ಕೂಡ ಸಭೆಯಲ್ಲಿ ಇರ್ತಾರೆ. ಈಗ ಈ ಉದಯಗಿರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಭೆಯಲ್ಲಿ ಮಹತ್ವದ ಚರ್ಚೆ ಆಗಲಿಕ್ಕಿದೆ.
ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನನ್ನ ಕೋಲಿಗ ನಾಗೇಂದ್ರ ಬಾಬು ಮೈಸೂರಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಗಮನಿಸ್ತಾ ಇದ್ದೀವಿ ಇಲ್ಲಿವರೆಗೂ ಈ ಕೇಸ್ಗೆ ಸಂಬಂಧಪಟ್ಟಂತೆ 20 ಜನರ ಅರೆಸ್ಟ್ ಆಗಿದೆ. ವಿಡಿಯೋ ಆಧಾರದ ಮೇಲೆಯೇ, ಅಂದ್ರೆ DCP ಸಾಹೇಬರ ಕಾರ್ಗೆ ಯಾರು ಕಲ್ಲು ಹೊಡೆದ್ರು ಅನ್ನೋದನ್ನ ವಿಡಿಯೋದಲ್ಲಿ ನೋಡಿ ಮತ್ತೆ 4 ಅರೆಸ್ಟ್ ಮಾಡಿರೋದು. ಮತ್ತೊಂದು ಕಡೆ ಇವತ್ತು CM ಕರೆದಿರುವಂತ ಸಭೆಯೂ ಕೂಡ ಹಲವು ಕಾರಣಗಳಿಗೆ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಏನೆಲ್ಲ ಓವರ್ ಆಲ್ ಡೀಟೇಲ್ಸ್ ಅಪ್ಡೇಟ್ಸ್ ಅನ್ನ ಕೊಡ್ತೀರಿ? ಶ್ರೀಪಾದ್, ನೋಡಿ DCP ಜಾಹ್ನವಿ ಅವರ ಕಾರು ನೋಡಿ ಇದೇ ಮಾರ್ಗವಾಗಿ ಹೋಗುವಂಥ ಸಂದರ್ಭದಲ್ಲಿ ಅವರಿಗೆ ಕಾರ್ಗೆ ಕಲ್ಲುಗಳನ್ನು ಹೊಡೆಯುವಂಥ ಕೆಲಸಗಳೇನು ಮಾಡಿತ್ತು. ಒಂದಷ್ಟು ವಿಡಿಯೋಗಳನ್ನು ಕಲೆಕ್ಟ್ ಮಾಡಿಕೊಂಡಂಥ ಪೊಲೀಸರು ಆ ವಿಡಿಯೋಗಳನ್ನು ಆಧರಿಸಿ ಈಗ ಮತ್ತೆ 4 ಜನರನ್ನ ಬಂಧಿಸಿದ್ದಾರೆ. CCB ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಯಾರೆಲ್ಲ ಈಗ ತಲೆಮರೆಸಿಕೊಂಡಿದ್ದಾರೆ ಅವರೆಲ್ಲರ ಹುಡುಕಾಟಕ್ಕೆ ಮುಂದಾಗಿರುವಂಥದ್ದು. ಶ್ರೀಪಾದ್, ನೋಡಿ ಇಲ್ಲಿವರೆಗೂ ಕಲ್ಲು ತೂರಾಟವನ್ನು ನಡೆಸಿ ಎಸ್ಕೇಪ್ ಆಗಿರೋ ಎಲ್ಲರೂ ಕೂಡ ಯಾರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಎಲ್ಲರೂ ಕೂಡ ತಮ್ಮ ತಮ್ಮ ಮೊಬೈಲ್ಗಳನ್ನು ಮನೆಯಲ್ಲಿಯೇ ಬಿಟ್ಟು ಹೋಗಿದ್ದಾರೆ. ಮೊಬೈಲಲ್ಲಿ ನಾವು ಬಳಕೆ ಮಾಡಿದ್ರೆ ನಾವು ತಗಲಾಕೊಳ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಅವರು ಮೊಬೈಲ್ಗಳನ್ನು ಬಳಕೆ ಮಾಡಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಅವರನ್ನು ಹುಡುಕಾಟ ಮಾಡೋದು ಪೊಲೀಸರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಮತ್ತೊಂದು ಕಡೆ ನಿನ್ನೆ ಅಷ್ಟೇ ಇದೇ ಉದಯಗಿರಿ ಪೊಲೀಸ್ ಠಾಣೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಮಹದೇವಪ್ಪ ಅವರು ಆಗಮಿಸಿದ್ರು. ಪೊಲೀಸರಿಗೆ ನಾವು ಕಂಪ್ಲೀಟ್ ಆಗಿ ಫ್ರೀ ಹ್ಯಾಂಡನ್ನು ಕೊಟ್ಟಿದ್ದೀವಿ, ಅವರು ತನಿಖೆಯನ್ನು ಆದಷ್ಟು ಬೇಗ ನಡೆಸ್ತಾರೆ, ಯಾರೆಲ್ಲ ತಪ್ಪಿತಸ್ಥರಿರ್ತಾರೆ, ಯಾರೆಲ್ಲ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಅವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಜೊತೆಗೆ ಮುಂದಿನ ದಿನದಲ್ಲಿ ಇಂಥ ಒಂದು ಘಟನೆಗಳು ಆಗಬಾರ್ದು, ಆ ನಿಟ್ಟಿನಲ್ಲಿ ಕ್ರಮ ಆಗುತ್ತೆ ಎನ್ನುವ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದರು. ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಅವರು ಇವತ್ತು ಪೊಲೀಸರ ಒಂದು ಮೀಟಿಂಗನ್ನು ಕರೆದರೆ ಆ ಮೀಟಿಂಗಿಗೆ ಕಮಿಷನರ್ ಕೂಡ ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನೋಡಿ ಇದು ಮೈಸೂರಲ್ಲಿ ಆಗಿರುವಂಥ ಘಟನೆ. CM ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ, ಹಾಗಾಗಿ ಅವರ ತವರು ಜಿಲ್ಲೆಯಲ್ಲಿ ಇಂಥ ಒಂದು ಘಟನೆ ಆಗಿರುವಂಥ ಹಿನ್ನೆಲೆಯಲ್ಲಿ ಮುಂದಿನ ದಿನದಲ್ಲಿ ಈ ಘಟನೆಗಳು ಮರುಕಳಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ಮೀಟಿಂಗ್ನಲ್ಲಿ ಒಂದಷ್ಟು ಚರ್ಚೆಗಳು ಮಾಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅಷ್ಟೇ ಅಲ್ಲದೆ ಈಗ ಮೊನ್ನೆ ರಾತ್ರಿ ನೋಡಿ ಒಂದಷ್ಟು ಜನ ಮಹಿಳೆಯರು ಬಂದು ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನಿಂತು ನಮ್ಮ ಮಕ್ಕಳು ಏನು ತಪ್ಪನ್ನು ಮಾಡಿಲ್ಲ, ನಮ್ಮ ಸಂಬಂಧಿಕರು ಏನು ತಪ್ಪನ್ನು ಮಾಡಿಲ್ಲ, ಅವರೆಲ್ಲರೂ ಕೂಡ ಅಮಾಯಕರು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಕಣ್ಣೀರನ್ನು ಹಾಕುವಂಥ ಕೆಲಸವನ್ನು ಮಾಡಿದರು. ಆದರೆ ಅವರೆಲ್ಲರನ್ನು ಕೂಡ ಮನವೊಲಿಸಿ ವಾಪಸ್ ಮನೆಗೆ ಕಳಿಸುವಂಥ ಕೆಲಸವನ್ನು ಮಾಡಿದರು. ಪೊಲೀಸರು ಇಲ್ಲಿಯವರೆಗೂ ಕೂಡ ಯಾರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಅವರು ಕಲ್ಲನ್ನು ಹೊಡೆದಿರೋದು ವಿಡಿಯೋವನ್ನು ಆಧರಿಸಿ ಸ್ಪಷ್ಟವಾಗಿ ಮಾಹಿತಿಯನ್ನು ಪಡೆದುಕೊಂಡು ಅವರೆಲ್ಲರನ್ನು ಕೂಡ ವಶಕ್ಕೆ ಪಡೆದುಕೊಂಡು ಹೆಚ್ಚಿನ ವಿಚಾರಣೆಗೊಳಪಡಿಸಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಈಗ CCB ಪೊಲೀಸರ ಮುಂದಿರುವಂಥದ್ದು ಆ ಪ್ರಚೋದನಾತ್ಮಕವಾದಂಥ ಹೇಳಿಕೆಯನ್ನು ಕೊಟ್ಟಂಥ ಮೌಲ್ವಿ, ಆ ಮೌಲ್ವಿ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಿದ್ದಾರೆ. ಆದಷ್ಟು ಬೇಗ ಎಲ್ಲರನ್ನೂ ಕೂಡ ಬಂಧಿಸುವಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ 1000ಕ್ಕೂ ಹೆಚ್ಚು ಜನ ಇದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಬೇರೆ ಬೇರೆ ಆಯಾಮದಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ಮಾಹಿತಿಗಾಗಿ.